ಚುನಾವಣೆ ಏನಿತ್ತು ಅದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧಿಕಾರಿಗಳೇ ನಡೆಸ್ತಾ ಇದ್ರು. ಚುನಾವಣೆಯಲ್ಲಿ 45 ಬೂತ್ಗಳನ್ನ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ. ಅಂದ್ರೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿತ್ತು ಅದು 45 ಬೂತ್ಗಳಲ್ಲಿನ ಚುನಾವಣೆಯನ್ನ ಮತ್ತು ಎಲೆಕ್ಟ್ರಲ್ ರೋಲ್ ಅನ್ನ ನಿರ್ವಹಣೆ ಮಾಡ್ತಾ ಇತ್ತು. ಇದರ ಜೊತೆಗೆ ಇನ್ನು ಆಡಳಿತಾತ್ಮಕವಾಗಿ ನಮಗೆ 2011 ಸೆನ್ಸಸ್ ಅಲ್ಲಿ ಸುಮಾರು 37,000 ಪಾಪ್ಯುಲೇಷನ್ ಇತ್ತು ಸೋಲೂರು ತಾಲೂಕಲ್ಲಿ. ಈಗ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಸುಮಾರು 42,000 ಇದೆ. ಆ 42,000 ಈಗ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರುತ್ತೆ. ಹಾಗೂ ಒಟ್ಟು ಸುಮಾರು 68 ಕಂದಾಯ ಗ್ರಾಮಗಳು ಪ್ಲಸ್ ಇನ್ನೂ ಹೊಸ ಉಪಗ್ರಾಮಗಳನ್ನ ರಚಿಸಲಾಗಿದೆ. ಇದು ಎಲ್ಲಾನು ಸೇರಿ 152 ಗ್ರಾಮಗಳು ಈಗ ಬೆಂಗಳೂರು ಗ್ರಾಮಾಂತರ ಹಾಗೂ ನೆಲಮಂಗಲ ವ್ಯಾಪ್ತಿಗೆ ಬರ್ತದೆ. RTCಗಳು ನಿಮ್ಮ ಪಹಣಿ ಅಂತ ಏನ್ ಹೇಳ್ತೀರಿ ಅದು ಸುಮಾರು 25,000 RTCಗಳು ನಮ್ಮ ವ್ಯಾಪ್ತಿಗೆ ಬರುತ್ತೆ ಈಗ. ಮತ್ತು ಫಾರ್ಮರ್ಸ್ ಇಂಡೆಕ್ಸ್ ಇಂದ ಅದರನ್ವಯ ಸುಮಾರು 8,000 ಜನ ರೈತರಿದ್ದಾರೆ ಸೋಲೂರು ಹೋಬಳಿಯಲ್ಲಿ. ನಮ್ಮ ಅಂಶದ ಪ್ರಕಾರ, ನಮ್ಮ ಅಂದಾಜಿನ ಪ್ರಕಾರ ಸುಮಾರು 15,000 ರೈತರು. ಅವರೆಲ್ಲರದು ದಾಖಲಾತಿಗಳು ಹಾಗೂ ಬೇರೆ ಏನೇ ಆಡಳಿತಾತ್ಮಕದ ಕಾರಣಗಳಿರುತ್ತೆ ಅಥವಾ ವ್ಯವಹಾರಗಳಿರುತ್ತೆ ಅದೆಲ್ಲ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಿರ್ವಹಿಸುತ್ತೆ. ಮತ್ತು ರೆಕಾರ್ಡ್ ರೂಮ್ ಏನಿದೆ ಈಗಾಗಲೇ ಸೋಲೂರು ಹೋಬಳಿಯಲ್ಲಿ ಕಂದಾಯ ದಾಖಲೆಗಳಿರ್ಬೋದು ಅದು 100% ಡಿಜಿಟೈಸ್ ಆಗಿದೆ. ಸೊ ಈಗ ಅದನ್ನ ಜಸ್ಟ್ ನಮ್ಮ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡೋದಷ್ಟೇ ಇರುತ್ತೆ. ರೆಕಾರ್ಡ್ ರೂಮ್ ಅಲ್ಲಿ ನಾವು ಏನು ಹಾರ್ಡ್ ಕಾಪೀಸ್ ಏನಿರುತ್ತೆ ದಾಖಲೆಗಳದ್ದು ಅದನ್ನ ನಾವು ಹಂತ ಹಂತವಾಗಿ ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಮತ್ತು ಈಗ ಗ್ರಾಮ ಪಂಚಾಯತಿ ವಿಷಯಕ್ಕೆ ಬಂದ್ರೆ 6 ಗ್ರಾಮ ಪಂಚಾಯತಿಗಳು ಇನ್ ಮುಂದೆ ನೆಲಮಂಗಲ ತಾಲೂಕಿಗೆ ಸೇರುತ್ತೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ. ಇದು ಎಲ್ಲರದು ತಮಗೆ ಗೊತ್ತಿರೋಂಗೆ ಈಗ ನಾವು ಪೇಪರ್ ಮೂಲಕ ಆಡಳಿತನ ನಡೆಸೋದು ಬಹಳ ಕಡಿಮೆ ಆಗಿದೆ ಕರ್ನಾಟಕ ಸರ್ಕಾರದಲ್ಲಿ. ಇದು ಎಲ್ಲವನ್ನು ಇನ್ನೊಂದು ವಾರದಲ್ಲಿ, ಈ ದಿನ ಸೋಮವಾರ ಇದೆ, ನೆಕ್ಸ್ಟ್ ಸೋಮವಾರದಷ್ಟೊತ್ತಿಗೆ ನಮ್ಮ ಕಂಪ್ಯೂಟರೀಕೃತ ಅಥವಾ ಗಣಕೀಕೃತ ದಾಖಲೆಗಳಲ್ಲಿ ಏನನ್ನು ನೆಕ್ಸ್ಟ್ ಮಂಡೇ ಅಷ್ಟೊತ್ತಿಗೆ ನಮ್ಮ ಜಿಲ್ಲೆಗೆ ಶಿಫ್ಟ್ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ RTCಯಲ್ಲಿ ನೆಲಮಂಗಲ ತಾಲೂಕು ಅಂತ ಬರುತ್ತೆ, ಸೋಲೂರು ಹೋಬಳಿ ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಬರುತ್ತೆ. ಇದೆಲ್ಲ ಮುಂದಿನ ವಾರದಷ್ಟೊತ್ತಿಗೆ ಇದು ಸೆಟ್ಲ್ ಆಗಿರುತ್ತೆ. ಮತ್ತು RRT ಕೇಸಸ್ ಅಥವಾ ತಮ್ಮ ಕಂದಾಯ ವ್ಯಾಜ್ಯಗಳೇನಿದೆ ಅದು 184 ಕೇಸಸ್ ಇದೆ. ಅದನ್ನು ಸಹ ಇನ್ನು ಮುಂದೆ ನಾವೇ ನಿರ್ವಹಣೆ ಮಾಡ್ತಾ ಇರ್ತೇವೆ. ಇಷ್ಟು ಆಡಳಿತಾತ್ಮಕವಾದ ಅಂಕೆ ಸಂಖ್ಯೆಗಳನ್ನ ನಿಮ್ಮ ಮುಂದೆ ಇಡುತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ಹಂತದ ಅಧಿಕಾರಿಗಳು, ಜಿಲ್ಲಾಡಳಿತದ ಅಧಿಕಾರಿಗಳು ಸಹ ಸೋಲೂರು ಹೋಬಳಿಯನ್ನು ಇನ್ನಷ್ಟು ಪ್ರಗತಿಯತ್ತ ಕೊಂಡೊಯ್ಯಲು ಸನ್ನದ್ಧವಾಗಿದೆ ಅಂತ ಹೇಳ್ತಾ ಈ ಅಂಶಗಳನ್ನು ತಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.